ನನಗೋಸ್ಕರ ಗಾಡಿನ ಚೇಂಜ್ ಮಾಡಿದಿ. ಅಲ್ಲ ರತ್ನ ಬರ್ತೀನಿ ಅಂತ ಹೇಳಿದ್ನಲ್ಲ, ಬಂದೇನಿಲ್ಲ? ಅವಳು ನನಗೋಸ್ಕರ ಬರ್ತೀನಿ ಅಂತ ಹೇಳ, ಪಕ್ಕ ಬಂದೇ ಬರ್ತಾಳ. ಊರು ಅಡ್ರೆಸ್ ಹೇಳಾರ್ದ ಹೋದವಳು ಹೆಂಗ್ ಬರ್ತಾಳತ್ ನಂಬ್ತೀನಿ ನೀನು? ಪ್ರೀತಿ ಅಂದ್ರೇನೆ ನಂಬಿಕೆ. ನಂಬಿಕೆಗೆ ಊರು ಹೆಸರ ವಿಳಾಸ ಏನು ಬೇಕಾಗಿಲ್ಲ. ನನ್ಗೋಸ್ಕರ ಒಂದಲ್ಲ ಒಂದಿನ ಬಂದೇ ಬರ್ತಾಳ. ಎಲ್ಲಿಗೆ ಹೋಗಿದ್ದಿ ಮಗ ಮುಂಜಾನೆ? ಏನಿಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಅದಕ್ಕೆ ಹೋಗಿದ್ದೆ. ಹೊರಗಿನ ಕೆಲಸ ಆಮೇಲೆ ಮಾಡಕಂತಿ. ಹೋಗಿ ಬಸಪ್ಪನ ಹೊಲಕ್ಕೆ ಎಣ್ಣೆ ಹೊಡೆದ್ ಬಾ ಮೊದ್ಲು. 2 ದಿವಸ ಆತವನ್ ಕೇಳಾಕುಂತು. ಹೋಗು ಮೊದ್ಲು. ಬಸಪ್ಪಿಲ್ಲ ಗಿಸಪ್ಪಿಲ್ಲ ಬಿಡಮ್ಮ, ಆಮೇಲೆ ಹೋಗ್ತೀನಿ. 2 ದಿವಸ ಆತವ್ರು ಕೇಳಾಕುಂತು, ಮೊದ್ಲು ಹೋಗು. ಆಮೇಲೆ ಹೋಗ್ತೀನಿ ಬಿಡಮ್ಮ. ಈಗ ಮಾಡೋ ಕೆಲಸ ಬಿಟ್ಟು ಅವ್ನು ಕರ್ದ ಅಂತ ಹಂಗೆ ಹೋಗ್ತೀಯ? ತೇಜು, ನೀನಾದ್ರೂ ನಿಜ ಹೇಳು, ಎಲ್ಲಿ ಹೊಂಟಿರಿ ಅಂತ? ಅತ್ತೆ, ನಿನಗೆ ಯಾವತ್ತರ ಸುಳ್ಳು ಹೋಗಿನೇನ? ನಾ ಕೇಳಕ್ ಕುಂತಿದ್ದೇನು, ನೀ ಹೇಳಕ್ ಕುಂತಿದ್ದೇನು? ಪಿಕ್ಚರ್ ಗೊತ್ತಿನಂದ್ರ ಇವ ಬೈತಾನ, ಸುಳ್ಳು ಹೇಳಿದ್ರೆ ಅತ್ತಿ ಬೈತಾಳ. ಅತ್ತೆ ನಿಂಗೊಂದು ಮಾತು ಹೇಳ, ಎಟ್ಟು ತಿರುಗಿದ್ರು ತಿರುಗಲಾರ ಮೀಸಿ, ಎಟ್ಟು ಬಡಿದ್ರು ಬಗ್ಲಾರ ಮೈಯ. ನನಗೇನು ಅರ್ಥ ಆಗೋಲ್ತಲ್ಲ. ಸುಮ್ಮನೆ ರಾಮ, ನೀ ಬಾಲೆ. ನಿಂದರು ಏನು ಹುಡುಗರ ಏನೋ ಇವರು. ತುಂಬರಕಾಲೆಲ್ಲೇ ನಿನ್ನಂತವನ ಅವ ಸುಲ್ದಾಗ ಅತ್ತಿ ತಾಳಿ ಕಟ್ಟಿದತ್ತ. ಸುಮ್ ನಡಿ. ಲೈ ಇರೋದೇ ಕೀಟಿದ್ದಿ, ದೊಡ್ಡ ದೊಡ್ಡ ಮಾತಾಡ್ತೇನೆ, ಸುಮ್ ಕೂಡಕ್ಕಾಗಲ್ಲೇನಾ? ನಾವು ಸುಮ್ ಕುಂಡ್ರಕ್ ಆಗೋದಿಲ್ಲ. ನೀನೇ ದೊಡ್ಡ ಮನಸ್ಸಿದ್ದಿ, ಸುಮ್ ಕೂಡಪ್ಪ, ನೀನು ಕಾಲು ಬೀಳ್ತೇನೆ. ಒಂದು ಬಂಗಾರ ಅಂತ ಗಾಡಿ ಕೆಡ್ದಿಟ್ವಲ್ಲ ಮರೆಯವ. ರತ್ನ, ನಿಂಗೆ ಏನೂ ಆಗಿಲ್ಲ? ಬಿದ್ದು ಹೊಯ್ಕೊಳಕತ್ತಿದ್ದವ ಇಲ್ಲಿ. ಅಕ್ಕಿ ಕೇಳ್ತಾ ಏನಾಗೈತಿಲ್ಲ ಅತ್ತೆ. ಗಾಡಿ ಓಡ್ಸಕ್ ಬಂದ್ರೆ ಅಟ್ಟ ಅಲ್ಲ, ತಲೆಯಾಗ ಬುದ್ಧಿನೂ ಇರ್ಬೇಕು. ಸಾರಿ ರೀ, ನೋಡ್ಲಿಲ್ಲ. ಸುಮ್ಮಿರು, ಅದೇನು ದೊಡ್ಡ ಗಾಯ ಅಲ್ಲ, ಬ್ಯಾಂಡೇಜ್ ಸುತ್ತಿದ್ರೆ ಆರಾಮಕ್ಕತಿ ಹೇಳಕ್ಕೇನೆ. ದೇವ್ರನ? ದೇವ್ರಲ್ಲ, ನಾ ಡಾಕ್ಟರ್ ಅದೇನಿ. ಡಾಕ್ಟ್ರ? ನಾ ಡಾಕ್ಟ್ರ. ಇಲ್ಲೇ ಮೆಡಿಕಲ್ ಕ್ಯಾಂಪ್ ಹಾಕಿವಿ. ಆ ಮೆಡಿಕಲ್ ಕ್ಯಾಂಪಿಗೆ ಬಂದಿರೋ ಮೆಡಿಕಲ್ ಸ್ಟೂಡೆಂಟ್ಸ್ನ ಅಲ್ಲಿ ಹೋದ್ ನಾ ಟ್ರೀಟ್ಮೆಂಟ್ ಕೊಡ್ತೀವಿ, ಕಡಿಮೆ ಆಗುತ್ತಾ ಬರ್ರಿ. ಮಾಮ, ಅದೇನು ದೊಡ್ಡ ಗಾಯ ಅಲ್ಲ, ಸಣ್ಣ ಗಾಯ ಐತ್ಲಿ, ಹೋಗೋಣ. ಅಯ್ಯೋ, ಇದೇನಾಗಿದೇನೋ ಏನೋ, ಬರ್ತಾ ಇಲ್ಲ ಕಣೆ. ಆಯ್ತು, ನೀವಿಬ್ರು ಹೋರಿ, ನಾವು ಗಾಡಿ ರೆಡಿ ಮಾಡಿಸ್ಕೊಂಡ್ ಬರ್ತೀವಿ.
ಮೇಡಮ್ ಆಟ ಭಾಳ ಅಷ್ಟಿತ್ತು ಡೈರಿ ಮಿಲ್ಕ್ ಏನ್ರಿ? ಡೈರಿ ಮಿಲ್ಕ್ ಅಲ್ಲಪ್ಪ, ಅದು ಮಲಾಮ್ ಐತಿ ಮಲಾಮ್. ಮೇಡಮ್ ರಕ್ತ ಕೊಟ್ರೆ ಒಳ್ಳೇದಂತಾರಲ್ರಿ, ಒಳ್ಳೇದ್ರಿ? ಹಾಂ ಒಳ್ಳೇದ್ರಿಪ್ಪ. ಮೇಡಮ್ ನಮಗೂ ರಕ್ತ ಕೊಡ್ಬೇಕು ಅನ್ನೋ ಆಸೆ ರೀ, ಆದ್ರೆ ನನ್ನ ರಕ್ತ ನನಗೆ ಸಾಲ್ತೈತಿ ಅನ್ನೋದು ಡೌಟ್ ರೀ. ಇದ್ರಿ ಮೇಡಮ್, ಈ ಕೈಯಂಗ ರಕ್ತ ತೆಗೆದು ಕೈಯಾಗ ಹಾಕ್ತೀರಿ? ನಿಮ್ದು ಆಯ್ತು ನೋಡಿ. ಆಯ್ತಾ ನಡ್ಲೆ ಲೇ ಅತ್ತ ನಾಳೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ಬೇಕಂತ ಕೇಳಲೆ. ಡಾಕ್ಟರ್ ನಾಳೆ ಟ್ರೀಟ್ಮೆಂಟ್ ಬರಬೇಕು? ಬರೋ ಅವಶ್ಯಕತೆ ಇಲ್ಲ, ಹೋಗಿ. ಓಕೆ ಡಾಕ್ಟ್ರು, ಚಂದ್ರಿ. ಮತ್ತೆ ಹೋಗುವಷ್ಟು ದೊಡ್ಡ ಗಾಯ ಆಗೈತಿ ನನಗೂ. ಅದು ನನಗೆ ಗೊತ್ತಿಲ್ಲ, ನಾ ಅಲ್ಲಿ ಹೋದಾಗಿಂದ ಬಿಟ್ಟು ಬರೋಕೆ ಮನಸ್ಸು ಆಗಲಿಲ್ಲ. ನನಗೆ ಅನಿಸ್ತಾ ಎಷ್ಟು ಜನ್ಮದಿಂದ ಕಾಯ್ಕೊಂಡು ಕುಂತಿದ್ದೆ ನಾ ಹುಡುಗಿಗೋಸ್ಕರ, ಇವತ್ತವ ಸಿಕ್ಕಿದ್ದಾಳೆ ಅನ್ಸಕತ್ತದ. ಮೇಡಮ್ ನೋಡಿದ ತಕ್ಷಣ ಲವ್ ಆಯ್ತಾ? ನಾ ಅಲ್ಲಿ ಹೋದಾಗ್ಲೇಸಿಂದ ಬಿಟ್ಟು ಬರೋ ಮನಸ್ಸೇ ಆಗಲಿಲ್ಲ. ನಾ ಎಷ್ಟು ಜನ್ಮದಿಂದ ಕಾಯ್ಕೊಂಡು ಕುಂತಿದ್ದ ಗೊತ್ತಿಲ್ಲ, ಆ ಹುಡುಗಿ ಇವತ್ತು ನನಗೆ ಸಿಕ್ಕಾಳ. ಹೌದಾ? ಹೌದು, ಅವಳು ನನಗೋಸ್ಕರ ಹುಟ್ಟಿದಾಳ, ಅದಕ್ಕಾಗಿ ನಾನು ಹುಡುಕಾಡ್ಕೊಂಡು ನಮ್ಮೂರಿಗೆ ಬಂದಿದ್ದಾಳ. ನೋಡಿದ ತಕ್ಷಣ ಲವ್ ಆಯ್ತಾ? ನೋಡು, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಹುಟ್ಟೋದಕ್ಕೆ ಲವ್ ಅನ್ನಲ್ಲ, ನೋಡಿದ ತಕ್ಷಣ ಹುಟ್ಟುತ್ತದ ಅದಕ್ಕೆ ಲವ್ ಅಂತಾರ. ಲವ್ ಅನ್ನೋದು ಯಾವ ಹುಡ್ತದ ಗೊತ್ತಾಗಲ್ಲ. ಕೋಟಿ ಒಡೆಯನೆ, ನಿನ್ನ ಹತ್ರ ಕೇಳ್ಕೊಳ್ಳೋದೊಂದೇ, ನನ್ನ ಆತ್ಮದಲ್ಲಿರೋ ನನ್ನ ರತ್ನಗಳನ್ನು ಪರ್ಮನೆಂಟಾಗಿ ನನಗೆ ಸಿಗಂಗೆ ಮಾಡಪ್ಪ. ಏ ಮಗ್ನೆ, ಕೈ ತೊಳ್ಕೊಂಬರ್ಲ, ಊಟ ಮಾಡುವಂತೆ. ಹೇಯ್ ಕೈ ತೊಳ್ಕೊಂಬರ್ಲ ಮಗ. ಬ್ಯಾಂಡೇಜ್ ಕಿತ್ತೋಗುತ್ತೆ. ಬ್ಯಾಂಡೇಜಾ? ಹ್ಞೂ ಅದೇ ಬೆಂಡೆಕಾಯಿ ಪಲ್ಯ. ಇದೇನು ಗಾಯ ಮಗ? ಏನಿಲ್ಲಮ್ಮ, ದಾರಿಗೆ ಹೋಗಲ್ಲ, ಕಡ್ಡಿ ತೆಗಿಲದು. ಕಟ್ಗೆ ತಗಲಿದಕ್ಕೂ ಬಿದ್ದಿದ್ದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ? ಹೌದು, ಮೊಳಕಲ್ಲಿ ಹೋಗಿತ್ತಲ್ಲ, ಕೆಮ್ಮೆ ಆಯ್ತಾ? ಅದೆಲ್ಲಿ ಕಮ್ಮಿ ಆಗುತ್ತಾ ನೀ ಇಷ್ಟು ಕಾಟ ಕೊಟ್ರ? ನಾಳೆ ನಿನ್ನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರಾ? ಈ ಊರಾಗ ಎಲ್ಲಿದಾರ ಡಾಕ್ಟ್ರು? ಇದ್ದಾರ ಬಿಡು. ಬೇಗ ಆರಾಮಾಗುತ್ತಲ್ರಿ ಸರ್? ಹಾಕೊಳ್ಳಿ, ಟ್ಯಾಬ್ಲೆಟ್ ಹಾಕೊಳ್ಳಿ, ಆರಾಮಾಗುತ್ತೆ. ಓಕೆ. ಲೇ, ಇವತ್ತು ಡಾಕ್ಟರ್ ಮೇಡಮ್ ಕೂಡ ಮಾತಾಡ್ಲಿಕ್ಕೆ ಸರಿ ಇರಂಗಿಲ್ಲ ನೋಡ. ಪಕ್ಕ ಮಾತಾಡ್ತೀನಿ ಬಾಲೆ. ಲೇ ಅಮ್ಮ ಆ ಕಡೆ ಹೊಂಟಿದ್ದಾಳೆ. ಅತಿ ಈ ಕಡೆ ಅಲ್ಲ, ಈ ಕಡೆ. ಯಾರಾದ್ರೂ ಏನ ಮಗ? ಏನಾಗಿದೆ ಅಮ್ಮ? ಕಾಲ್ ಬ್ಯಾನಿ, ಕೈ ಬ್ಯಾನಿ ಎಲ್ಲ ಆಗೈತೆ ನೋಡಮ್ಮ. ಏನಾಗಲ್ಲ, ಈ ಟ್ಯಾಬ್ಲೆಟ್ ಕೊಡ್ತೀನಿ ತಗೊಳ್ಳಿ, ಸರಿ ಹೋಗುತ್ತೆ. ಈ ಟ್ಯಾಬ್ಲೆಟ್ನ ಬೆಳಗ್ಗೆ ರಾತ್ರಿ ತಗೊಳ್ಬೇಕಾದ್ಮೇಲೆ. ಸರಿಮ್ಮ, ನಿಮ್ದಾಯ್ತು, ಹೋಗಿ. ಆಗೋಯ್ತಾ? ಹ್ಞೂ ಮೇಡಮ್ಮ. ಲೇ ನಾಳೆ ಬರ್ಬೇಕೇನು ಮತ್ತೆ ಕೇಳಲೆ? ಡಾಕ್ಟರ್ ನಾಳೆ ಮತ್ತೆ ಬರ್ಬೇಕಾ? ಮತ್ತೆ ಬರೋದು ಅವಶ್ಯಕತೆ ಇಲ್ಲ. ಮತ್ತೆ ಬರಬೇಕಾಗಿಲ್ಲ ಅಂತ ಮಗ, ಬಾ. ಆಯಿತು ಡಾಕ್ಟ್ರು, ಚಲೋ ಇರಿ. ಅದು ಮೇಡಮ್, ನಮ್ಮ ಹುಡುಗ ಹಾಲು ಬೇನಾಗೈತಂತ್ರಿ, ಸಿಕ್ಕಿ ಹಾಲೆಲ್ಲ ತಿನ್ಬೇಕು ಅನಿಸ್ತೈತತ್ರಿ. ಮೇಡಮ್ ಏನು ಹುಡ್ಕ್ಯಾಡತ್ತೀರಿ? ಸುತ್ತಿಗೆ ಮೇಡಮ್, ಸುತ್ತಿಗೆ ಎದಕ್ಕೆ ರೀ? ನೀವು ಶಟಾಪ್. ನೀವು ಎದಕ್ಕೆ ಬರ್ತೀರಿ ಎದಕ್ಕಿಲ್ಲ ಅನ್ನೋದು ನನಗೆಲ್ಲ ಗೊತ್ತೈತಿ. ನಮ್ಮ ಹುಡುಗಿ ನೋಡು, ರಕ್ತಾಗ ಹಲ್ಲು ಆಗೈತಿ, ಕಾಲು ಆಗೈತ, ಏನೋ ಒಂದೊಂದು ರೀತಿ ಬರ್ತೀನಿ ನೀನು. ಈ ಸಲ ನಿಮಗೆ ಬಾಯಿಲೆ ಏನಿ, ಇನ್ನೊಂದು ಸಲ ಬಂದಾಗ ಗೊತ್ತಾಯ್ತಲ್ಲ. ಅಡ್ರೆ ಸಾರಿ ಮೇಡಮ್, ಇನ್ನೊಂದು ಸಾರಿ ಬರಲ್ಲ.
ಅನ್ಸುತ್ತೆ. ನಾನು ಬೇಕು ಅಂತಾನ ಬೈದೀನಿ, ಅವ ದಿನ ನಿನ್ನ ನೋಡಕ್ ಬರ್ತಾನ. ಇನ್ನೊಂದು 2 ದಿನದಲ್ಲಿ ನಮ್ಮ ಕ್ಯಾಂಪ್ ಮುಗ್ದೋಗ್ತಿತ್ತು. ಸುಮ್ಮನೆ ಅವ್ರಿಗೆ ಬೇಜಾರು ಮಾಡಿದ್ವಿ ಅನಿಸ್ತಾ ಇದೆ. ಅವ್ರಿಗೆ ಸಾರಿ ಕೇಳೋಣ? ಸಾರಿ ಕೇಳ್ತಿ? ನೀನು ಲೂಸ್ ಅದಿಲ್ಲ. ಏನಾಗಲ್ಲ, ನಾಳೆ ಹೋಗಿ ಸಾರಿ ಕೇಳ್ಬರೋಣ. ಅವನು ಇಲ್ಲೇ ಮನಿ ಐತೆ ಅಂದಿದ್ದಲ್ಲ. ಅಲ್ಲಲ್ಲಿ ಸಾರಿ ಕೇವತ್ ಮತ್ತೆ ಇಲ್ಲಿ ಮಟ್ಟ ಬಂದು ಕರ್ಕೊಂಡಂತೆ ಅಲ್ಲಿ ಇರ್ಲಿ ಬಾ ಹೋಗೋಣ. ರವಿ, ಆ ಡಾಕ್ಟ್ರು ಹುಡುಗಿನ ಇಷ್ಟಪಡಕೊಂತೀಗ. ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡಬೇಕಲ್ಲಮ್ಮ. ಯಾಕ ಇವತ್ತು ಏನಾಗೈತ್ ನಿಂಗ? ಇವತ್ತು ಸಾರಿ ಕೇಳ್ತ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದಿ, ಅಲ್ಲಿ ಏನಾಗೈತ್ ನಿಂಗ? ನಮ್ಮ ಹತ್ರ ಭಾಳ ರೊಕ್ಕವ, ಕೆಲಸ ಮಾಡೋಕೆ ಕೂಡ ಇದ್ದಾರ. ಆದ್ರೆ ಒಂದು ದಿನ ನಮ್ಮ ಅಮ್ಮನ ಮುಖದಲ್ಲಿ ಖುಷಿನೇ ನೋಡಲಿಲ್ಲ ನಾನು. ನಮ್ಮಮ್ಮ ಹುಷಾರಿಲ್ಲ ಅಂದರೆ ನಮ್ಮಪ್ಪ 10 ನಿಮಿಷ ಟೈಮ್ ಕೂಡ ಕೊಡಲ್ಲ ಗೊತ್ತಾ. ನಮ್ಮಮ್ಮ ಹೇಳಿದರು, ನನ್ನ ಅಂದಾಗ ಹುಡುಗ ಅವನ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಕೇರ್ ಮಾಡ್ತಾನೆ, ಅದು ಇಂಪಾರ್ಟೆಂಟ್ ಅಂತ. ಅಂಥದ್ರಲ್ಲಿ ರವಿ ಅವರಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಇನ್ನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು. ಅಲ್ಲ, ಈಗೇನ್ ಮಾಡ್ಬೇಕಂತ ಮಾಡಿ ನೀನ? ಲೇ ಮಮ್ಮ, ಮೆಡಿಕಲ್ ಕ್ಯಾಂಪ್ ಮುಗ್ದೈತಿ, ಅವ್ರು ಊರಿಗೆ ಹೊಂಟಾರ. ಬಂದವರು ಒಂದಲ್ಲ ಒಂದಿನ ಹೋಗ್ಬೇಕಲ್ಲ, ಹೋಗ್ಲಿ ಬಿಡು. ಹೋಲ್ ಬಿಡ್ಲಿ ಮಮ್ಮ, ಆ ಡಾಕ್ಟ್ರು ಅಂದ್ರೆ ಇನ್ನ ಬೇಕು ಡಾಕ್ಟ್ರು. ನಮ್ಮ ಊರಾಗ ಏನು ಹುಡುಗ್ಯಾರ ಕಡಿ ಮನು. ಲೇ ಮಮ್ಮ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ, ಹೋಗುಂಬಾ. ಸದ್ಯ ನನಗೆ ಒಬ್ಬನಿಗೆ ಇರಕ್ಕೆ ಬಿಡು, ನೀವು ಹೋಗು. ಸರಿ, ಓಕೆ. ಇಷ್ಟಪಡ್ತಾ ಇದ್ದೀಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿಂದ ನಮ್ಮ ಕ್ಯಾಂಪ್ ಎಲ್ಲ ಮುಗಿತು, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇನ್ನು 2 ದಿನದಲ್ಲಿ ನಮ್ಮ ಅಮ್ಮನ ಹತ್ರ ನನ್ನ ಪ್ರೀತಿ ವಿಷಯನ ಮಾತಾಡ್ಬಿಟ್ಟು ಬರ್ತೀನಿ. ನೀನು ಕೂಡ ನನ್ನ ಪ್ರೀತಿ ವಿಷಯನ ಹೇಳ್ಕೊಳಕ್ಕೆ ಎದುರು ನೋಡ್ತಾ ಇರ್ತೀಯ ತಾನೇ?
ಸ್ವಲ್ಪ ಕೆಲಸ ಇತ್ತು, ರವಿ ಕಡೆ ಹೋಗಿದ್ದೆ. ರವಿ ಹತ್ರ ಹೋಗಿದ್ದೆ. ರವಿ ಏನಂದ? ಏನಾಯ್ತಮ್ಮ? ಎದಕ್ಲ ಮಗ ಇಷ್ಟು ಬೇಜಾರಲ್ಲಿದೆಯಾ? ನಿನ್ನ ವಯಸ್ಸಿನ ಹುಡುಗರು ಎಲ್ಲ ಮದುವೆ ಆಗಿ ಹೆಂಡತಿ ಮಕ್ಕಳು ಕೂಡ ಸುಖವಾಗಿದ್ದಾರೆ. ನೀನು ಯಾಕ್ಲ ಮಗ ಹಿಂಗಿದೆಯಾ? ಬರ್ತಾಳೋ ಬರಲ್ಲೋ ಆ ಹುಡುಗಿ ದಾರಿ ಎಷ್ಟು ಅಂತ ಕಾಯ್ತೀಯ? ಕ್ಷಮಿಸು ಅಮ್ಮ, ಆಕೆ ನನಗೋಸ್ಕರ ಬರ್ತೀನಿ ಅಂದಳ. ಅಯ್ಯೋ ರತ್ನ ರತ್ನ ರತ್ನ, ಬರ್ಲಾರ್ದು ಹುಡುಗಿ ದಾರಿ ನೋಡಿ ಯಾಕೆ ಕಾಯ್ತೀಯ ಮಗ? ಆಕಿ ಬರ್ತಾಳೋ ಬರಲ್ಲೋ ಆಕಿ ದಾರಿ ನೋಡಿ ಅಲ್ಲೇ ಸಾಯ್ತೀಯ ನಮ್ಮ ಮಗ. ನನಗೆ ಏನಾರ ಆದ್ರು ನಿನಗೆ ಯಾರು ನೋಡ್ಕೊಂತಾರ ಮಗ? ರತ್ನ ಬರ್ತೀನಿ ಅಂದಿದ್ದಾಳಮ್ಮ. ಲೇ ಮಮ್ಮ, ಕಾಗೆ ಯಾವತ್ತು ಕೂಗಿಲೆ ಆಗಂಗಿಲ್ಲ. ಕಷ್ಟ ನೋಡಿದ್ರು ರೋಡ್ ಮೇಲೆ ಗಾಡಿಗಳು ಚೇಂಜ್ ಆಕ ಹೊರತು ಅಕ್ಕಿ ಚೇಂಜ್ ಆಗಿ ಬರಂಗಿಲ್ಲ. ಇದನ್ನೆಲ್ಲ ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಈ ಡಾಕ್ಟರ್ ಹೋದ್ರೆ ಏನೋ ಬೇಕು ಡಾಕ್ಟ್ರು. ಈ ಥರ ಕಾಯಿದು ನೀನು ಹುಸ್ತನ ಇದು. ಜೊತೆಲಿದ್ರೆ ಪ್ರೀತಿನ? ನಾವು ಪ್ರೀತಿ ಮಾಡಿದವರು ಬರ್ತಾರಂತ ನಂಬಿಕೆಯಿಂದ ಕಾಯ್ತೀವಲ್ಲ, ಅದೇ ನಿಜವಾದ ಪ್ರೀತಿ. ಅವಳು ನನಗೋಸ್ಕರ ಬರ್ತೀನಿ ಅಂದಿದ್ದಾಳ, ಪಕ್ಕ ಬಂದೇ ಬರ್ತಾಳ. ಯಾಕ್ಲ ಮಗ ರತ್ನನ್ ಕರ್ಕೊಂಬರ್ತೀನಂತೇಳಿ ಹಂಗೆ ಬಂದಿದ್ದೀಯ? ರತ್ನದೇನ ಕೆಲಸ ಇರ್ಬೋದಮ್ಮ, ನಾಳೆ ಬಂದೇ ಬರ್ತಾಳೆ ಪಕ್ಕ. ಚೆನ್ನಾಗಿದ್ದೀರಾ ಆಂಟಿ? ಅದು ನಿಮಗೆ ಹೆಂಗೆ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾವತ್ತು. ನಾವು ಕ್ಯಾಂಪ್ ಮುಗಿಸ್ಕೊಂಡು ಕಾರ್ ಗಾಡಿಯಾಗ ಹೊಂಟಿದ್ದೀವಿ ರೀ. ನಾನು ನಮ್ಮ ಊರಿಗೆ ಇಳ್ಕೊಂಡೆ. ರತ್ನ ಮುಂದಕ್ಕೆ ಹೋದ್ಲು, ಆಕ್ಸಿಡೆಂಟ್ ಆಯಿತು. ಇದು 3 ತಿಂಗಳು ಮುಂಚೆನೇ ಆಗಿತ್ತು. ನಾನು ಹೇಳಕ್ಕೆ ಬರ್ಬೇಕಂದೆ ರವಿ ರತ್ನಾನ್ ಮರ್ತಾನಂತ ಮಾಡಿದ್ದೆ. ಮೊನ್ನೆ ನಾನು ಮಾರ್ಕೆಟಿಗೆ ಹೋದಾಗ ತೇಜ ಹೇಳಿದ ರವಿ ರತ್ನಾನ್ ಮರ್ತಿಲ್ಲ ಅಂತ. ಅದಕ್ಕೆ ಇದು ತಿಳ್ಸಕ್ಕಂತ ಊರಿಗೆ ಬಂದೆ. ಅಯ್ಯೋ, ಈ ವಿಷಯ ಅವನಿಗೆ ಗೊತ್ತಿರ್ಲಾರ್ದು 7 ವರ್ಷದಲ್ಲಿದ್ದ ಹಾಕಿದ್ದಾರೆ ನೋಡಕ್ಕಂತಾನಮ್ಮ. ಈ ವಿಷಯ ಮೊದಲು ತಿಳಿಸ್ಬೇಕು ಅವನಿಗೆ. ರವಿ, ರತ್ನ ಸತ್ತಳಂತಪ್ಪ. ರವಿ 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 ನನ್ನ ಹೃದಯಕ್ಕೂ ಕೂಡ ಗೊತ್ತಿತ್ತು ನಿನ್ನ ಮೇಲೆ ಹುಟ್ಟಿದ ಪ್ರೀತಿ ಇನ್ನು ಯಾರ ಮೇಲೆ ಹುಟ್ಟಲ್ಲ ಎಂದು. ಬಾರದ ಕವಿತೆಗೆ ಭಾವ ನೀನು, ಮರೆಯದ ಮನಸ್ಸಿಗೆ ಮಧುರ ನೀನು, ಪದಗಳೇ ಸಾಲದ ಕವಿತೆ ನೀನು, ಕಲ್ಪನೆಗೂ ನಿಲುಕದ ಮಿಗಿಲು ನೀನೇ ಕಣೆ ನನ್ನ ರತ್ನ.
ಬಂಧಿಸು ನನ್ನನ್ನು ನಿನ್ನ ಹೃದಯದ ಮನೆಯಲ್ಲಿ, ಬಿಡುಗಡೆಯ ಬಯಸದ ಕೈದಿಯಾಗುವೆ ನಾನಿನ್ನ ಪ್ರೀತಿಯ ಸೆರೆಯಲ್ಲಿ. ಇಂತಿ ನಿನ್ನ ರವಿ.